ಸದ್ಯದಲ್ಲಿ ಭಾಳ ವೆರಿ ಶಾರ್ಟ್ಲಿ ಒಂದು ICC ಮೀಟಿಂಗ್ ಮಾಡಿ ನೀರಿನ ಕೆಲಸ ಕಂಪ್ಲೀಟ್ ಆಗೋವರೆಗೂ ಕಾಯಲ್ಲ. ಬಟ್ ನೀರು ಮೇಲ್ಗಡೆದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬರ್ತಾ ಇಲ್ಲ ಅಷ್ಟೇ ವಾತಾವರಣ. ಅದೇನೇ ಇರಲಿ, ನೀರು ಬಿಡಲಿಕ್ಕೆ ಕೆಲಸದ ಅಡಚಣೆ ಇಲ್ಲ. ಕೆಲಸ ಇನ್ನೂ ಕಂಪ್ಲೀಟ್ ಆಗೋಕ್ಕೆ ಭಾಳ ದಿವಸ ಬೇಕಾಗುತ್ತೆ. ನೀರು ಬಿಟ್ಟು ಮಧ್ಯ ನೀರು ನಿಲ್ಲಿಸಿದಾಗ ಮಾಡ್ಕೊಂಡು ಹೋಗ್ತೇವೆ. ಈ ನಂಬಿಕೆ ನಾವು ಮಳೆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಈಗ ಬೆಳೆ ಹಾಕೋದೇನಿದ್ರು 100-110 ಅಡಿ ಹೋದಾಗ ಬೆಳೆ ಹಾಕಬೇಕಾಗಿತ್ತು. ನೀರನ್ನು ಕುಡಿಯೋಕ್ಕೆ ಜಾನುವಾರುಗಳಿಗೆ, ಕೆರೆ ಕಟ್ಟೆಗಳಿಗೆ ನೀರು ಬಿಡ್ಬೋದು ಈಗಿರೋ ವಾತಾವರಣದಲ್ಲಿ. ಬಟ್ ವ್ಯವಸಾಯಕ್ಕೆ ಅಂತೇಳಿ ನಾವು ಡಿಕ್ಲೇರ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ 110 ಅಡಿವರೆಗೂ ಸೊ ಯಾವಾಗಲೂ ಬೆಳೆಗೆ ನಾವು ಭರವಸೆ ಕೊಟ್ಟರೆ ತಪ್ಪಾಗುತ್ತೆ. ಸೊ ಅದರಿಂದ ಬಹುಶಃ ವಾತಾವರಣ ನೀವೇ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಒಂದು ವಾರ ಏನಾದ್ರೂ ಮಡಿಕೇರಿ ಕಡೆ ಕೇರಳ ಮಾನ್ಸೂನ್ ಬಂದು ಈ ಕಡೆ ಬಿದ್ದರೆ ಒಂದು ವಾರಕ್ಕೆ 110 ಅಡಿ ಬರೋದೇನು ದೊಡ್ಡದಲ್ಲ. ಸೊ ಒಳ್ಳೇದಾಗುತ್ತೇನೋ ನಂಬಿಕೆ ಇಟ್ಕೊಂಡು ಹೋಗೋಣ. ಸೊ ಆಮೇಲೆ ನಾವೆಲ್ಲ ವ್ಯವಸಾಯ ಬೆಳೆ ಹಾಕೋದು, ಭತ್ತ, ರಾಗಿ ಇದನ್ನೆಲ್ಲ ಒಟ್ಲಾಗ್ತಕ್ಕಂಥದ್ದು ಜುಲೈ 15 ಮೇಲೆ. ಅಷ್ಟೊಳಗಡೆ 110 ಅಡಿ ಬಂದರೆ ಸೊ ನಮಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಈಗ ಜನ ಕೇಳೋದು ಸ್ವಲ್ಪ ಕೆರೆ ಕಟ್ಟೆಗಳು ಮತ್ತು ಬೋರ್ವೆಲ್ ಬತ್ತಿದ್ದಾವೆ, ಮಳೆ ಹೋದ್ರೂ ಸೀರಿಯಸ್ ಆಗಿ ಕೆಲವು ಕಡೆ ನೀರಿನ್ನೂ ರೀಚಾರ್ಜ್ ಆಗ್ತಾ ಇಲ್ಲ. ಸ್ವಲ್ಪ ಜಾನುವಾರುಗಳಿಗೆ ಕೆರೆ ಕಟ್ಟೆಗಳಿಗೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗಿರ್ತಕ್ಕಂಥ 77-78 ಅಡಿನಲ್ಲಿ ಒಂದಷ್ಟು ದಿವಸ ನೀರನ್ನು ಬಿಡ್ಬೋದು. ಸೊ ನಾವು ಬೆಳೆಗೆ ಬಿಡಬೇಕು ಅಂದಾಗ 105 ಅಡಿ 110 ಅಡಿ ರೀಚ್ ಆಗಬೇಕಾಗತ್ತೆ. ಅದು ಇನ್ನೂ ಟೈಮು ಇರೋದ್ರಿಂದ ಜುಲೈ 10ವರೆಗೂ ಕಾದು ನೋಡೋಣ. ಈಗ ಸದ್ಯಕ್ಕೆ ಒಂದು ಭಾಳ ಶಾರ್ಟ್ಲಿ ಒಂದು ಮೀಟಿಂಗ್ ಮಾಡಿ ನೀರನ್ನು ಬಿಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.